ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರಜ್ವಲ್. ಇವತ್ತು ನಾನು ಸುನಾಮಿ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಸೊ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಒಂದು ಟಾಪಿಕ್ನ ಶುರು ಮಾಡೋಣ. ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಸುನಾಮಿ ಅನ್ನೋ ಒಂದು ಟಾಪಿಕ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಉದ್ಭವ ಆಗುವಂತಹ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅಂತಂದರೆ, ಸುನಾಮಿ ಅಂದರೆ ಏನು, ಇತಿಹಾಸದಲ್ಲಿ ಕೆಲವು ಕೆಟ್ಟ ಸುನಾಮಿಗಳು ಯಾವುವು, ಆಮೇಲೆ ಸುನಾಮಿಗಳ ಚಿಹ್ನೆಗಳು, ಆಮೇಲೆ ಸುನಾಮಿ ಸಮಯದಲ್ಲಿ ಹೋಗಲು ಸುರಕ್ಷಿತ ಸ್ಥಳ ಎಲ್ಲಿರುತ್ತೆ, ಆಮೇಲೆ ಬೇರೆ ಗ್ರಹಗಳಲ್ಲಿ ಸುನಾಮಿ ಸಂಭವಿಸಬಹುದೇ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಸೆಕೆಂಡ್ ಪಿ ಯುಗೆ ಇಂಪಾರ್ಟೆಂಟ್ ಆಗುವಂತಹ ಟಾಪಿಕ್ಸ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸುನಾಮಿ ಇದು ಸೆಕೆಂಡ್ ಪಿ ಯುಗೆ ಹಾಗೆ ಕಾಂಪಿಟೇಟಿವ್ಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಮಿನಿಮಮ್ ಒಂದು ಪ್ರಶ್ನೆ ಆದರೂ ಬಂದೇ ಬರುತ್ತೆ. ಮೋರ್ ದೆನ್ 90% ನಾನು ಕನ್ಫರ್ಮೇಷನ್ ಕೊಡ್ತೀನಿ ನಿಮಗೆ. ಸೆಕೆಂಡ್ ಪಿ ಯು ಜಿಯೋಗ್ರಫಿ ತೊಗೊಂಡಿದ್ರೆ ಸುನಾಮಿ ಮೇಲೆ ಒಂದು ಕ್ವಶನ್ ಆದರೂ ಬಂದೇ ಬರುತ್ತೆ. ಬನ್ನಿ ನೋಡೋಣ. ಸುನಾಮಿ ಅಂದರೆ ದುರಂತ ಸಾಗರ ಅಲೆ. ಸಾಮಾನ್ಯವಾಗಿ ಜಲಾಂತರ್ಗಾಮಿ ಭೂಕಂಪ, ನೀರೊಳಗಿನ ಅಥವಾ ಅರಾವಳಿ ಭೂಕುಸಿತ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುತ್ತದೆ. ಸೊ ಏನಂದರೆ, ದುರಂತ ಸಾಗರ ಅಲೆ ಸಾಮಾನ್ಯವಾಗಿ ಜಲಾಂತರ್ಗಾಮಿ ಭೂಕಂಪ, ಹಾಗೆ ನೀರೊಳಗಿನ ಅಥವಾ ಕರಾವಳಿ ಭೂಕುಸಿತ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಇದು ಉಂಟಾಗುತ್ತೆ ಅಂತ ಹೇಳ್ಬೋದು. ಉಬ್ಬರವಿಳಿತದ ತರಂಗ ಎಂಬ ಪದವನ್ನು ಆಗಾಗ್ಗೆ ಅಂತಹ ತರಂಗಕ್ಕೆ ಬಳಸಲಾಗುತ್ತೆ. ಆದರೆ ಇದು ತಪ್ಪಾದ ಹೆಸರು, ಏಕೆಂದರೆ ಅಲೆಯು ಅಲೆಗಳೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಸೊ ಇದಕ್ಕೆ ಇದು ತಪ್ಪಾದ ಹೆಸರು ಅಂತ ನಾವು ಹೇಳಬಹುದು. ಈಗ ನಾವು ಮೂಲ ಮತ್ತು ಅಭಿವೃದ್ಧಿಯ ಬಗ್ಗೆ ನೋಡೋಣ. ಸುನಾಮಿಯ ಮೂಲ ಹಾಗೆ ಅಭಿವೃದ್ಧಿ. ಭೂಕಂಪ ಅಥವಾ ಇತರ ಉತ್ಪಾದಿಸುವ ಪ್ರಚೋದನೆಯು ಸಂಭವಿಸಿದ ನಂತರ ಸರಳವಾದ ಪ್ರಗತಿಶೀಲ ಆಂದೋಲಕ ಅಲೆಗಳ ರೈಲು ಸಮುದ್ರದ ಮೇಲ್ಮೈಯಲ್ಲಿ ನಿರಂತರವಾಗಿ ವಿಸ್ತರಿಸುವ ವಲಯಗಳಲ್ಲಿ ಬಹಳ ದೂರದಲ್ಲಿ ಹರಡುತ್ತದೆ. ಇದು ಆಳವಿಲ್ಲದ ಕೊಳಕ್ಕೆ ಬೀಳುವ ಬೆನಚುಗಲ್ಲು ಉತ್ಪಾದಿಸುವ ಅಲೆಗಳಂತೆ ಆಳವಾದ ನೀರಿನಲ್ಲಿ ಸುನಾಮಿ ಗಂಟೆಗೆ ಸುಮಾರು 800 ಕಿಲೋಮೀಟರ್ ಅಂದರೆ 500 ಮೈಲಿಗಳು ವೇಗದಲ್ಲಿ ಚಲಿಸುತ್ತದೆ. ತರಂಗಾಂತರಗಳು ಅಗಾಧವಾಗಿರುತ್ತವೆ. ಕೆಲವೊಮ್ಮೆ 500 ಕಿಲೋಮೀಟರ್ ಅಂದರೆ ಸುಮಾರು 310 ಮೈಲಿಗಳು ಮೀರುತ್ತದೆ. ಆದರೆ ತರಂಗ ವೈಶಾಲ್ಯಗಳು ಬಹಳ ಚಿಕ್ಕದಾಗಿವೆ. ಕೇವಲ 30ರಿಂದ 60 ಸೆಕೆಂಡ್ ಅಂದರೆ 1ರಿಂದ 2 ಅಡಿಗಳು. ಅಲೆಗಳ ಅವಧಿಗಳು ಅನುಕ್ರಮ ಕ್ರೆಸ್ಟ್ಗಳು ಅಥವಾ ತೊಟ್ಟಿಗಳು ಒಂದೇ ಬಿಂದುವನ್ನು ಹಾದು ಹೋಗುವ ಸಮಯದ ಉದ್ದಗಳು 5 ನಿಮಿಷದಿಂದ 1 ಗಂಟೆಗಿಂತ ಹೆಚ್ಚು ಕಾಲ ಬದಲಾಗುತ್ತವೆ. ಈ ದೀರ್ಘಾವಧಿಗಳು ಅಲೆಗಳ ಅತ್ಯಂತ ಕಡಿಮೆ ಕಡಿದಾದ ಮತ್ತು ಎತ್ತರದೊಂದಿಗೆ ಸೇರಿಕೊಂಡು ಸಾಮಾನ್ಯ ಗಾಳಿಯ ಅಲೆಗಳು ಮತ್ತು ಊತದಿಂದ ಆಳವಾದ ನೀರಿನಲ್ಲಿ ಸಂಪೂರ್ಣವಾಗಿ ಅಸ್ಪಷ್ಟವಾಗಿರುವಂತೆ ಮಾಡುತ್ತವೆ. ಎತ್ತರದ ಸಮುದ್ರದಲ್ಲಿನ ಹಡಗು ಸುನಾಮಿಯ ಅಂಗೀಕಾರವನ್ನು ಕೇವಲ ಅರ್ಧ ಮೀಟರ್ ಅಂದರೆ 1.6 ಅಡಿ ಅತ್ಯಲ್ಪ ಏರಿಕೆ ಮತ್ತು ಕುಸಿತವಾಗಿ ಅನುಭವಿಸುತ್ತದೆ. ಇದು 5 ನಿಮಿಷದಿಂದ 1 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಇರುತ್ತದೆ. ಅಲೆಗಳು ಖಂಡದ ತೀರವನ್ನು ಸಮೀಪಿಸುತ್ತಿದ್ದಂತೆ ಏರುತ್ತಿರುವ ಸಮುದ್ರದ ತಳದೊಂದಿಗೆ ಘರ್ಷಣೆಯು ಅಲೆಗಳ ವೇಗವನ್ನು ಕಡಿಮೆ ಮಾಡುತ್ತದೆ. ವೇಗವು ಕಡಿಮೆಯಾದಂತೆ ತರಂಗಾಂತರಗಳು ಕಡಿಮೆಯಾಗುತ್ತವೆ ಮತ್ತು ತರಂಗ ವೈಶಾಲ್ಯಗಳು ಹೆಚ್ಚುತ್ತವೆ. ಕರಾವಳಿಯ ನೀರು 10ರಿಂದ 15 ನಿಮಿಷಗಳಲ್ಲಿ ಸಾಮಾನ್ಯ ಸಮುದ್ರ ಮಟ್ಟದಿಂದ 30 ಮೀಟರ್ ಅಂದರೆ ಸುಮಾರು 100 ಅಡಿವರೆಗೆ ಏರಬಹುದು. ಸಮುದ್ರ ಮಟ್ಟದಲ್ಲಿ ಏರಿಕೆಯಾದ ನಂತರ ಭೂಕಂಪದ ಶೆಲ್ಫ್ ನೀರು ಆಂದೋಲನಗೊಳ್ಳಲು ಪ್ರಾರಂಭಿಸುತ್ತದೆ. 3ರಿಂದ 5 ಪ್ರಮುಖ ಆಂದೋಲನಗಳು ಹೆಚ್ಚಿನ ಹಾನಿಯನ್ನು ಉಂಟುಮಾಡುತ್ತವೆ. ಆಗಾಗ್ಗೆ ಹರಿಯುವ ನೀರಿನ ಶಕ್ತಿಯುತ ರನ್ ಆಫ್ಗಳಾಗಿ ಕಾಣಿಸಿಕೊಳ್ಳುತ್ತವೆ. ಅದು ಮರಗಳನ್ನು ಕಿತ್ತು ಹಾಕುತ್ತದೆ, ಕಟ್ಟಡಗಳನ್ನು ಅವುಗಳ ಅಡಿಪಾಯದಿಂದ ಎಳೆಯುತ್ತದೆ, ದೋಣಿಗಳನ್ನು ದೂರದ ತೀರಕ್ಕೆ ಒಯ್ಯುತ್ತದೆ ಮತ್ತು ಸಂಪೂರ್ಣ ಕಡಲ ತೀರಗಳು, ಪರ್ಯಾಯ ದ್ವೀಪಗಳು ಮತ್ತು ಇತರ ತಗ್ಗುಗಳನ್ನು ತೊಳೆಯುತ್ತದೆ. ಸುಳ್ಳು ಕರಾವಳಿ ರಚನೆಗಳು ಆಗಾಗ್ಗೆ ನೀರಿನ ನಂತರದ
ಹೊರಹರಿವು, ರನ್ ಆಫ್ ಅಥವಾ ಇನ್ನೂ ಹೆಚ್ಚು ವಿನಾಶಕಾರಿಯಾಗಿವೆ. ಯಾವುದೇ ಸಂದರ್ಭದಲ್ಲಿ ಸಮುದ್ರದ ಮೇಲ್ಮೈ ಸಮತೋಲನವನ್ನು ತಲುಪುವವರೆಗೆ ಆಂದೋಲನಗಳು ಹಲವಾರು ದಿನಗಳವರೆಗೆ ಮುಂದುವರೆಯಬಹುದು. ಇತರ ಯಾವುದೇ ನೀರಿನ ಅಲೆಗಳಂತೆ ಸುನಾಮಿಗಳು ದಡದ ಸಮೀಪವಿರುವ ಸಮುದ್ರದ ತಳದ ಸ್ಥಳಾಕೃತಿಯಿಂದ ಮತ್ತು ಕರಾವಳಿಯ ಸಂರಚನೆಯಿಂದ ಪ್ರತಿಫಲಿಸುತ್ತದೆ ಮತ್ತು ವಕ್ರೀಭವನಗೊಳ್ಳುತ್ತದೆ. ಪರಿಣಾಮವಾಗಿ ಅವುಗಳ ಪರಿಣಾಮಗಳು ಸ್ಥಳದಿಂದ ಸ್ಥಳಕ್ಕೆ ವ್ಯಾಪಕವಾಗಿ ಬದಲಾಗುತ್ತವೆ. ಸಾಂದರ್ಭಿಕವಾಗಿ ಕರಾವಳಿಯಲ್ಲಿ ಸುನಾಮಿಯ ಮೊದಲ ಆಗಮನವು ಅಲೆಯ ತೊಟ್ಟಿಯಾಗಿರಬಹುದು. ಈ ಸಂದರ್ಭದಲ್ಲಿ ನೀರು ಹಿಮ್ಮೆಟ್ಟಿಸುತ್ತದೆ ಮತ್ತು ಆಳವಿಲ್ಲದ ಸಮುದ್ರದ ತಳವನ್ನು ಬಹಿರಂಗಪಡಿಸುತ್ತದೆ. ಕೊಲ್ಲಿಯಲ್ಲಿ ಇಂತಹ ಘಟನೆ ನಡೆದಿದೆ. ಲೆಸ್ಟೆನ್, ಪೋರ್ಚುಗಲ್, ನವೆಂಬರ್ 1, 1755 ದೊಡ್ಡ ಭೂಕಂಪದ ನಂತರ ಅನೇಕ ಕುತೂಹಲಕಾರಿ ಜನರು ಕೊಲ್ಲಿ ಮಹಡಿಗೆ ಆಕರ್ಷಿತರಾದರು ಮತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯವರು ಕೆಲವೇ ನಿಮಿಷಗಳ ನಂತರ ತೊಟ್ಟಿಯನ್ನು ಅನುಸರಿಸಿದ ಅಲೆಯ ಕ್ರೆಸ್ಟ್ನಿಂದ ಮುಳುಗಿದರು. ಈಗ ಗಮನಾರ್ಹ ಸುನಾಮಿಗಳು, ಅಂದರೆ ಇಲ್ಲಿವರೆಗೂ ಯಾವ್ಯಾವ ಸುನಾಮಿಗಳು ಸಂಭವಿಸಿವೆ, ಸೊ ಅದರಲ್ಲಿ ಕೆಲವು ಪ್ರಮುಖವಾದ ಗಮನಾರ್ಹವಾದ ಸುನಾಮಿಗಳನ್ನು ನೋಡ್ತಾ ಹೋಗೋಣ. ಅತ್ಯಂತ ಹಾನಿಕಾರಕವಾದಂಥವು ಪ್ರಾಚೀನ ಕಾಲದಿಂದಲೂ ಇಲ್ಲಿಯವರೆಗೆ ಯಾವ್ಯಾವ ಸಂಭವಿಸಿದೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಸುನಾಮಿ ಅತ್ಯಂತ ವಿನಾಶಕಾರಿಗಳಲ್ಲಿ ಸುನಾಮಿನೂ ಒಂದಾಗಿದೆ. ಹಾಗೆ ಪ್ರಾಚೀನ ಕಾಲದಲ್ಲಿ ಸುನಾಮಿಗಳು ಪೂರ್ವ ಮೆಡಿಟರೇನಿಯನ್ ಸಮುದ್ರದಲ್ಲಿ ಜುಲೈ 21, ಕ್ರಿಸ್ತಪೂರ್ವ 365 ಸಂಭವಿಸಿದವು. ಕ್ರೇಟ್ ದ್ವೀಪದ ಕೆಳಗಿರುವ ಸಬ್ಡಕ್ಷನ್ ವಲಯದಲ್ಲಿನ ದೋಷದ ಸ್ಲೀಪ್ 8.5 ರಿಂದ 8.5 ಅಂದಾಜು ಪ್ರಮಾಣದ ಭೂಕಂಪವನ್ನು ಉಂಟುಮಾಡಿತು. ಇದು ದ್ವೀಪದ ಪಶ್ಚಿಮ ಭಾಗದ 3ನೇ ಭಾಗವನ್ನು 10 ಮೀಟರ್ ಅಂದರೆ 33 ಅಡಿವರೆಗೆ ಹೆಚ್ಚಿಸುವಷ್ಟು ಶಕ್ತಿಯುತವಾಗಿತ್ತು. ಭೂಕಂಪವು ಸುನಾಮಿಯನ್ನು ಹುಟ್ಟುಹಾಕಿತು. ಅದು 16 ಜನರನ್ನು ಬಲಿ ತೆಗೆದುಕೊಂಡಿತು ಮತ್ತು ಮೆಡಿಟರೇನಿಯನ್ ಉದ್ದಕ್ಕೂ ಏಜಿಯನ್ ಸಮುದ್ರದ ದ್ವೀಪಗಳಿಂದ ಪಶ್ಚಿಮಕ್ಕೆ ಇಂದಿನ ಸ್ಪೇನ್ನ ಕರಾವಳಿಯವರೆಗೆ ವ್ಯಾಪಕ ಹಾನಿಯನ್ನುಂಟು ಮಾಡಿತು. ಸುನಾಮಿ ಅಲೆಗಳು ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಬಂದರಿನ ಗೋಡೆಗಳ ಮೇಲೆ ಮತ್ತು ಮನೆಗಳ ಮೇಲ್ಛಾವಣಿಯ ಮೇಲೆ ಹಡಗುಗಳನ್ನು ತಳ್ಳಿದವು. ಅದೇ ಸಮಯದಲ್ಲಿ ಉಪ್ಪು ನೀರಿನಿಂದ ಅವುಗಳನ್ನು ಮುಳುಗಿಸಿದವು. ಆಮೇಲೆ ಮುಳುಗಿಸೋದ್ರ ಮೂಲಕ ಹತ್ತಿರದ ಬೆಳೆಗಳನ್ನು ಕೂಡ ನಾಶ ಮಾಡಿದವು. ಬಹುಶಃ ಅತ್ಯಂತ ವಿನಾಶಕಾರಿ ದಾಖಲಾದ ಇತಿಹಾಸದಲ್ಲಿ ಸುನಾಮಿ ಡಿಸೆಂಬರ್ 26, 2004 ಸಂಭವಿಸುತ್ತೆ. ಇದರ ತೀವ್ರತೆ 9.1 ಇರುತ್ತೆ. ಸೊ ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಮಾಪಕದಿಂದ ಅಳೆಯಲಾಗುತ್ತೆ. ನಂತರ ಇಂಡೋನೇಷ್ಯಾದ ದ್ವೀಪದ ಸಾಗರ ತಳವನ್ನು ಸ್ಥಳಾಂತರಿಸಲಾಯಿತು. ಸುಮಾತ್ರ 2 ಗಂಟೆಗಳ ನಂತರ ಸುಮಾರು 1200 ಕಿಲೋಮೀಟರ್ ದೂರದಲ್ಲಿರುವ ಭಾರತ ಮತ್ತು ಶ್ರೀಲಂಕಾದ ಪೂರ್ವ ಕರಾವಳಿಯಲ್ಲಿ 9 ಮೀಟರ್ ಅಂದರೆ 30 ಅಡಿ ಎತ್ತರದ ಅಲೆಗಳು ಅಪ್ಪಳಿಸಿದವು. ಭೂಕಂಪದ 7 ಗಂಟೆಗಳಲ್ಲಿ ಹಿಂದೂ ಮಹಾಸಾಗರದ ಇನ್ನೊಂದು ಬದಿಯಲ್ಲಿ 3000 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವ ಆಫ್ರಿಕಾದ ಹಾರ್ನ್ನಲ್ಲಿ ಅಲೆಗಳು ತೀರಕ್ಕೆ ಬಂದವು. 2 ಲಕ್ಷಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟರು, ಅದರಲ್ಲಿ ಹೆಚ್ಚಿನವರು ಸುಮಾತ್ರಾದಲ್ಲಿ. ಆದರೆ ಥೈಲ್ಯಾಂಡ್, ಭಾರತ ಮತ್ತು ಶ್ರೀಲಂಕಾದಲ್ಲಿ ಸಾವಿರಾರು ಜನರು ಮತ್ತು ಮಲೇಷ್ಯಾ, ಮ್ಯಾನ್ಮಾರ್, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಸೊಮಾಲಿಯಾ ಮತ್ತು ಇತರ ಸ್ಥಳಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಕೊಲ್ಲಲ್ಪಟ್ಟರು ಅಂತ ಹೇಳ್ಬೋದು. ಮಾರ್ಚ್ 11, 2011 ಪೆಸಿಫಿಕ್ ಮಹಾಸಾಗರದ ಜಪಾನ್ ಕಂದಕದಲ್ಲಿ 9.0 ತೀವ್ರತೆಯ ಭೂಕಂಪದ ಪರಿಣಾಮವಾಗಿ ಸಮುದ್ರದ ತಳದ ಸ್ಥಳಾಂತರವು ದೊಡ್ಡ ಸುನಾಮಿಯನ್ನು ಸೃಷ್ಟಿಸಿತು. ಇದು ಪೂರ್ವ ಕರಾವಳಿಯ ಬಹುಭಾಗವನ್ನು ಧ್ವಂಸಗೊಳಿಸಿತು.
ಜಪಾನ್ನ ಮುಖ್ಯ ದ್ವೀಪ ಹೊನ್ಯು 10 ಮೀಟರ್ ಅಂದರೆ 33 ಅಡಿ ಎತ್ತರದ ಅಲೆಗಳು ನಗರವನ್ನು ಅಪ್ಪಳಿಸಿದವು. ಅತ್ಯಂತ ಗಮನಾರ್ಹವಾದ ಇತಿಹಾಸ ಪೂರ್ವ ಸುನಾಮಿಯು ಈ ಸಮಯದಲ್ಲಿ ನಡೆಯಿತು. ಕೆಟಿ ಅಳಿವು ಸುಮಾರು 66 ದಶಲಕ್ಷ ವರ್ಷಗಳ ಹಿಂದೆ ಸರಿಸುಮಾರು 80% ಪ್ರಾಣಿ ಜಾತಿಗಳನ್ನು ನಿರ್ಮೂಲನೆ ಮಾಡಿದ ಜಾಗತಿಕ ಅಳಿವಿನ ಘಟನೆಯಾಗಿದೆ. ಸೊ ಮೆಕ್ಸಿಕೋದ ಚಿಕ್ಸುಲಬ್ ಬಳಿ ಯಕಾಟಾನ್, ಆಮೇಲೆ ಪೆನಿನ್ಸುವೆಲಾದಲ್ಲಿ ದೊಡ್ಡ ಉಲ್ಕೆ ಅಥವಾ ಧೂಮಕೇತುವಿನ ಪ್ರಭಾವದಿಂದ ಈ ಘಟನೆಯು ಹೆಚ್ಚಾಗಿ ಉಂಟಾಗಿದೆ ಎಂದು ಅನೇಕ ವಿಜ್ಞಾನಿಗಳು ವಾದಿಸುತ್ತಾರೆ. ಇದರ ಪರಿಣಾಮವು ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಇತರ ನಗರ ಜಲಾನಯನ ಪ್ರದೇಶಗಳಾದ್ಯಂತ ಹರಡುವ ಮೊದಲು ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರೆಬಿಯನ್ ದ್ವೀಪಗಳ ತೀರದಲ್ಲಿ 1.6 ಕಿಲೋಮೀಟರ್ ಎತ್ತರದ ಸುನಾಮಿಯನ್ನು ಉಂಟುಮಾಡಿತು. ಗಮನಿಸಬೇಕಾದ ಇತರ ಸುನಾಮಿಗಳಲ್ಲಿ ಅದ್ಭುತವಾದ ಸ್ಫೋಟಿಸಿದ ನಂತರವೂ ಸೇರಿವೆ. ಆಗಸ್ಟ್ 26 ಮತ್ತು 27, 1883ರಂದು ಕ್ರಕಟೋವಾ ಜ್ವಾಲಾಮುಖಿ ಮತ್ತು 1960ರ ಚಿಲಿ ಭೂಕಂಪ. ಕ್ರಕಟೋವಾದಿಂದ ಸಂಭವಿಸಿದ ಸರಣಿ ಸ್ಫೋಟಗಳು ಸುಮಾತ್ರಾ ಮತ್ತು ಜಾವಾ ನಡುವಿನ ರಕಾಟಾ ದ್ವೀಪವನ್ನು ಮುಳುಗಿಸಿತು. ಈಸ್ಟ್ ಇಂಡೀಸ್ನ ಅನೇಕ ಪ್ರದೇಶಗಳಲ್ಲಿ 35 ಮೀಟರ್ ಅಂದರೆ 115 ಅಡಿ ಎತ್ತರದ ಅಲೆಗಳನ್ನು ಸೃಷ್ಟಿಸಿತು ಮತ್ತು 36,000ಕ್ಕೂ ಹೆಚ್ಚು ಜನರನ್ನು ಕೊಂದಿತು. ಅತಿ ದೊಡ್ಡ ಭೂಕಂಪವು 1960ರಲ್ಲಿ ಚಿಲಿಯ ಕರಾವಳಿಯಲ್ಲಿ ಸಂಭವಿಸಿತು. ಇದರ ತೀವ್ರತೆ ಬಂದ್ಬಿಟ್ಟು 9.5 ಆಗಿರುತ್ತೆ ಮತ್ತು ಇದು ಚಿಲಿಯಲ್ಲಿ ಸುಮಾರು 2,000 ಜನರನ್ನು 15 ಗಂಟೆಗಳ ನಂತರ, ಹವಾಯಿಯಲ್ಲಿ 61 ಜನರನ್ನು ಮತ್ತು 22 ಗಂಟೆಗಳ ನಂತರ ಜಪಾನ್ನಲ್ಲಿ 122 ಜನರನ್ನು ಕೊಂದ ಸುನಾಮಿಗೆ ಕಾರಣ ಆಗಿದೆ ಅಂತ ಹೇಳಬಹುದು. ಈಗ ನಾವು ಸುನಾಮಿ ಎಚ್ಚರಿಕೆ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಸುನಾಮಿಗಳು ಪ್ರಸ್ತುತಪಡಿಸಿದ ಅಪಾಯಗಳು ಪೆಸಿಫಿಕ್ ಜಲಾನಯನ ಪ್ರದೇಶದ ಅನೇಕ ದೇಶಗಳನ್ನು ಸುನಾಮಿ ಎಚ್ಚರಿಕೆ ವ್ಯವಸ್ಥೆಯನ್ನು ಸ್ಥಾಪಿಸಲು ತಲುಪಿವೆ. ಸಮುದ್ರದ ಮೇಲ್ಮೈಯನ್ನು ಉದಾಹರಣೆಗೆ 7.0 ಅಥವಾ ಹೆಚ್ಚಿನ ತೀವ್ರತೆಯ ತೊಂದರೆಗೊಳಗಾಗುವಷ್ಟು ದೊಡ್ಡದಾದ ಭೂಕಂಪ ಸಂಭವಿಸಿದೆ ಎಂದು ಭೂವೈಜ್ಞಾನಿಕ ಸಮಾಜದ ಎಚ್ಚರಿಕೆಯು ಪ್ರಾರಂಭವಾಗಬಹುದು. ಹವಾಮಾನ ಏಜೆನ್ಸಿಗಳು ನಂತರ ಸಮುದ್ರ ಮಟ್ಟದಲ್ಲಿ ಅಸಾಮಾನ್ಯ ಬದಲಾವಣೆಗಳನ್ನು ವರದಿ ಮಾಡಬಹುದು ಮತ್ತು ನಂತರ ಎಚ್ಚರಿಕೆ ಕೇಂದ್ರವು ಸುನಾಮಿಯ ಮಾರ್ಗ, ಪ್ರಯಾಣ ಮತ್ತು ಆಗಮನದ ಸಮಯವನ್ನು ಅಂದಾಜು ಮಾಡಲು ಸಮುದ್ರದ ತಳದ ಆಳ ಮತ್ತು ವೈಶಿಷ್ಟ್ಯಗಳ ಡೇಟಾದೊಂದಿಗೆ ಈ ಮಾಹಿತಿಯನ್ನು ಸಂಯೋಜಿಸಬಹುದು. ಭೂಕಂಪದ ಅಡಚಣೆಯಿಂದ ದೂರವನ್ನು ಅವಲಂಬಿಸಿ ಕರಾವಳಿ ಪ್ರದೇಶಗಳನ್ನು ಸ್ಥಳಾಂತರಿಸಲು ಆದೇಶ ನೀಡಲು ಸರ್ಕಾರದ ಅಧಿಕಾರಿಗಳು ಹಲವಾರು ಗಂಟೆಗಳ ಸೂಚನೆಗಳನ್ನು ಹೊಂದಿರಬಹುದು. ಹವಾಯಿಯ ಹೊನೊಲುಲು ಬಳಿ ಇರುವ ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರವನ್ನು 1949ರಲ್ಲಿ ಸ್ಥಾಪಿಸಲಾಯಿತು. ಅಲ್ಯೂಟಿಯನ್ ದ್ವೀಪಗಳ ಬಳಿ ಜಲಾಂತರ್ಗಾಮಿ ಭೂಕಂಪದಿಂದ ಉಂಟಾದ ಸುನಾಮಿ ಸುಮಾರು ಹವಾಯಿ ದ್ವೀಪಗಳನ್ನು ಅಪ್ಪಳಿಸಿತು. 3 ವರ್ಷಗಳ ನಂತರ 170ಕ್ಕೂ ಹೆಚ್ಚು ಜನರನ್ನು ಕೊಂದಿತು. ಇದು ಯುನೈಟೆಡ್ ಸ್ಟೇಟ್ಸ್ನ 2 ಪ್ರಾದೇಶಿಕ ಎಚ್ಚರಿಕೆ ಕೇಂದ್ರಗಳಲ್ಲಿ ಒಂದಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನೊಂದು ಸ್ಥಳದಲ್ಲಿದೆ, ಅದು ಪಾಲ್ಮರ್, ಅಲಾಸ್ಕಾ ಮತ್ತು 1965ರಿಂದ ಇದು ಯುನೆಸ್ಕೋದ ಇಂಟರ್ಗವರ್ಮೆಂಟಲ್
ಓಷಿಯಾನೋಗ್ರಫಿಕ್ ಕಮಿಷನ್ನಿಂದ ಪೆಸಿಫಿಕ್ನಲ್ಲಿ ಸುನಾಮಿ ಎಚ್ಚರಿಕೆ ವ್ಯವಸ್ಥೆಗಾಗಿ ಅಂತಾರಾಷ್ಟ್ರೀಯ ಸಮನ್ವಯ ಗುಂಪಿನಲ್ಲಿ ಆಯೋಜಿಸಲಾದ 26 ದೇಶಗಳಿಗೆ ಎಚ್ಚರಿಕೆ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸಿದೆ. ಡಿಸೆಂಬರ್ 2014ರ ದುರಂತದ ನಂತರ ಯುನೆಸ್ಕೋ ಹಿಂದೂ ಮಹಾಸಾಗರದಲ್ಲಿ ಮತ್ತು ಅಂತಿಮವಾಗಿ ಇಡೀ ಜಗತ್ತಿಗೆ ಒಂದೇ ರೀತಿಯ ವ್ಯವಸ್ಥೆಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿತ್ತು. ಈಗ ನಾವು ಮೆಡಿಯೋಟ್ ಸುನಾಮಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಸುನಾಮಿಗಿಂತ ಚಿಕ್ಕದಾಗಿರುತ್ತೆ, ಸುನಾಮಿಯಷ್ಟು ದೊಡ್ಡದಾಗಿರಲ್ಲ. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೆಡಿಯೋಟ್ ಸುನಾಮಿ ಎಂದರೆ ಸುಮಾರು 2 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಎತ್ತರವಿರುವ ಸಮುದ್ರದ ಅಲೆ. ಸಾಮಾನ್ಯವಾಗಿ ಅವು ಭೂಕಂಪನ ಸುನಾಮಿಗಳಿಗಿಂತ ಚಿಕ್ಕದಾಗಿರುತ್ತವೆ ಮತ್ತು ವಾಯುಮಂಡಲದ ಒತ್ತಡದಲ್ಲಿ ಹಠಾತ್ ಬದಲಾವಣೆಗಳಿಂದ ಉತ್ಪತ್ತಿಯಾಗುತ್ತವೆ. ಉದಾಹರಣೆಗೆ ಸ್ಕ್ವಾಲ್ಗಳು ಅಥವಾ ಚಂಡಮಾರುತದ ಮುಂಭಾಗಗಳು ಹಾದು ಹೋಗುವ ಸಮಯದಲ್ಲಿ ಒತ್ತಡದ ಬದಲಾವಣೆಯು ಸಮುದ್ರ ಅಥವಾ ಸರೋವರದ ಮೇಲ್ಮೈಯಲ್ಲಿ ಬಕಲ್ ಅನ್ನು ಸೃಷ್ಟಿಸುತ್ತದೆ. ಅದು ಎಲ್ಲ ದಿಕ್ಕುಗಳಲ್ಲಿಯೂ ತಳ್ಳುತ್ತದೆ. ಅವುಗಳ ಭೂಕಂಪನ ಪ್ರತಿರೂಪಗಳಂತೆ ಮೆಟಿಯೋಟ್ ಸುನಾಮಿಗಳಿಂದ ಉತ್ಪತ್ತಿಯಾಗುವ ಅಲೆಗಳು ಆಳವಿಲ್ಲದ ನೀರಿಗೆ ಚಲಿಸುವಾಗ ದೊಡ್ಡದಾಗುತ್ತವೆ ಮತ್ತು ತೀರವನ್ನು ಸಮೀಪಿಸುತ್ತವೆ. ಅಲ್ಲಿ ಅವು ಸಾಮಾನ್ಯವಾಗಿ ಚಂಡಮಾರುತದ ಉಲ್ಬಣಗಳನ್ನು ಮತ್ತು ರೀಫ್ ಪ್ರವಾಹಗಳನ್ನು ಉಂಟುಮಾಡುತ್ತವೆ. ದಾಖಲೆಯ ಪ್ರಬಲವಾದ ಉಲ್ಟಾ ಸುನಾಮಿ 1978ರಲ್ಲಿ ಸಂಭವಿಸಿತು. ವೆಲಾ ಲುಕಾ ಕ್ರೊಯೇಷಿಯಾ ಮತ್ತು 5.9 ಮೀಟರ್ ಎತ್ತರವನ್ನು ತಲುಪಿದ ಅಲೆಗಳನ್ನು ಹೊಂದಿತ್ತು. ಸೊ ಫ್ರೆಂಡ್ಸ್, ಇವಾಗ ನಾವು ಎಂಡ್ ಆಫ್ ದ ಪಾಯಿಂಟಿಗೆ ಬಂದಿದ್ದೀವಿ. ಭೂಮ್ಯಾತೀತ ಸುನಾಮಿಗಳು. ಸುನಾಮಿ ಅಲೆಗಳು ಭೂಮಿಯ ಮೇಲ್ಮೈಗೆ ಸೀಮಿತವಾಗಿಲ್ಲ. ಒಂದು ವಿಶ್ಲೇಷಣೆ, ಛಾಯಾಚಿತ್ರಗಳು ಮತ್ತು ಉಷ್ಣ ಚಿತ್ರಣವನ್ನು ಬಳಸಿಕೊಂಡು ಮರುಭೂಮಿ ಗ್ರಹದ ಉತ್ತರ ಬಯಲು ಪ್ರದೇಶವನ್ನು ಪರೀಕ್ಷಿಸಿದ ಮಂಗಳದ ಮೇಲ್ಮೈ 2016ರಲ್ಲಿ ನಡೆಸಲ್ಪಟ್ಟಿತು. ಸೊ ಇದು ಬಹಳ ಹಿಂದೆ ಸಂಭವಿಸಿದ 2 ಪ್ರತ್ಯೇಕ ಸುನಾಮಿ ಘಟನೆಗಳ ಪುರಾವೆಗಳನ್ನು ಬಹಿರಂಗಪಡಿಸಿತು. ಈ ಘಟನೆಗಳು ಧೂಮಕೇತು ಅಥವಾ ಕ್ಷುದ್ರಗ್ರಹದ ಪ್ರಭಾವದಿಂದ ಉಂಟಾದವು ಎಂದು ಭಾವಿಸಲಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಸುನಾಮಿಗಳು ಅನ್ನೋ ಒಂದು ಟಾಪಿಕ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಬರ್ತೀನಿ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಬಾಯ್.